ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಇವತ್ತು ಏನು ನಾಷ್ಟ ಮಾಡೋದು ಅಂದ್ಕೊಂಡು ಅವರೆಕಾಯಿ ಬಿಡಿಸ್ಕೊಂಡಿದ್ದೀನಿ. ಅವರೆಕಾಯಿ ಬಿಡಿಸ್ಕೊಂಡು ಅವರೆಕಾಯಿ ಉಪ್ಪಿಟ್ಟು ಮಾಡೋಣ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವರೆಕಾಯಿ ಸುಲಿದು ಇಟ್ಕೊಂಡಿದ್ದೆ. ಆಮೇಲೆ ತರಕಾರಿ ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಮೇಲೆ ಅದಕ್ಕೆ ಹುಳ್ಳಿಕಾಯಿನೂ ಕ್ಯಾರೆಟೂ ಒಂದು ಸ್ವಲ್ಪ ಕುಯ್ದು ಹಾಕ್ಕೊಂಡೆ. ಮಕ್ಕಳಿಗೆ ಒಳ್ಳೇದೇ ಅಲ್ವಾ ತರಕಾರಿ ಎಲ್ಲ, ಹಿಂಗೆ ಹಾಕಿದ್ರೆ ತಿಂತಾರೇನೋ ಅಂದ್ಕೊಂಡು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಬೆಳಗ್ಗೆನೇ ನಾಷ್ಟ ಏನು ಮಾಡೋದು ಅಂದ್ಕೊಂಡು ಈ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಈ ಅವರೆಕಾಯಿ ಎಲ್ಲ ಕಟ್ ಮಾಡಿಕೊಂಡೆ. ಆಮೇಲೆ ಎಲ್ಲ ತರಕಾರಿ ಎಲ್ಲ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ರವೆಗೆ ಒಗ್ಗರಣೆ ರವೆಗೆ ಇದು ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ತುಪ್ಪ ಹಾಕ್ಕೊಂಡು ಈ ಸಣ್ಣ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ವ ಸಣ್ಣದು, ಅದನ್ನು ಅದ್ರ ಜೊತೆ ಸೇರಿಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡೋಣ ಅಂದ್ಬಿಟ್ಟು ಉರಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಇವಾಗ. ಆಮೇಲೆ ಇದಾಗ್ಬಿಡುತ್ತಲ್ಲ, ಕಪ್ಪಗಾಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ತುಪ್ಪನಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ನಿಮಗೆ ತುಪ್ಪ ಹಾಕಿದ್ರೆ ತುಪ್ಪ ಹಾಕ್ಕೊಬೋದು, ಇಲ್ಲಾಂದರೆ ಎಣ್ಣೆ ಹಾಕಿದ್ರೆ ಎಣ್ಣೆ ಮಿಕ್ಸ್ ಮಾಡ್ಕೊಬೋದು, ಯಾವುದಾದ್ರೂ ಹಾಕ್ಕೊಬೋದು. ಆದರೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದರಲ್ಲೇ 1-2 ಸ್ಪೂನ್ ನಂದಿನಿ ತುಪ್ಪನೇ ಫ್ರೆಂಡ್ಸ್ ನಾವು ಯೂಸ್ ಮಾಡೋದು. ಬೇರೆ ಯಾವ ತುಪ್ಪನೂ ನಾವು ಯೂಸ್ ಮಾಡಲ್ಲ, ನಂದಿನಿ ತುಪ್ಪನೇ ನನಗಿಷ್ಟ. ಅದಕ್ಕೆ ಅದನ್ನು ಹಾಕ್ಕೊಂಡು 2 ಸ್ಪೂನ್ ಹಾಕ್ಕೊಂಡು ರವೆನ ಹುರ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಕುಕ್ಕರ್ ಇಕ್ಕಿದ್ನಲ್ಲ ಫ್ರೆಂಡ್ಸ್, ಅದರಲ್ಲಿ ಅವರೆಕಾಯಿ, ಕ್ಯಾರೆಟ್, ಹುಳ್ಳಿಕಾಯಿನ ಬೇಯಕ್ಕೆ ಹಾಕಿದ್ದೀನಿ. ಏನು 1-2 ವಿಸಲ್ಲು, 1 ವಿಸಲ್ ಬಂದರೆ ಸಾಕು ಅಂದ್ಕೊತೀನಿ. ಅದನ್ನು ಬೇಯಕ್ಕಿಟ್ಟಿದ್ದೆ, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ತರಕಾರಿನ ಬೇಯಿಸಿ ಎತ್ತಿಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಫ್ರೆಂಡ್ಸ್, ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ನೀವು ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆನೂ ಹಾಕ್ಕೊಬೋದು. ಆದರೆ ನಮ್ಮ ಮನೇಲಿ ಉದ್ದಿನಬೇಳೆ ಖಾಲಿಯಾಗಿರೋದ್ರಿಂದ ನಾನು ಕಡಲೆಬೇಳೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕಡಲೆಬೇಳೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಒಂದು ಸ್ವಲ್ಪ ಚಟಪಟ ಅನ್ನಬೇಕಲ್ವಾ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಅದು ಬಿಸಿ ಆಗ್ತಾಯಿದೆ, ಎಣ್ಣೆ ಬಿಸಿ ಆಗ್ತಾಯಿದೆ. ಅದನ್ನು ನಾನು ಇದು ಮಾಡಿಬಿಡ್ತಾ ಕಡಲೆಬೇಳೆ ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇವಾಗ ಇನ್ನೇನು ಫ್ರೆಂಡ್ಸ್, ಎಲ್ಲ ನಿಮ್ಮದೆಲ್ಲ ಟಿಫನೆಲ್ಲ ಆಯಿತಾ? ನೀವೇನು ಮಾಡ್ತಾಯಿದ್ದೀರಾ ಟಿಫನ್ನು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಕಡಲೆಬೇಳೆ ಎಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಕೆಂಪಗಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಆಗಿದೆ ಇವಾಗ ನಾನು ಅದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ರೋಸ್ಟ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಅದರಲ್ಲೇ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೊಬೇಕು. ಅದಕ್ಕೆ ಇವಾಗ ಅರಿಶಿನ ಪುಡಿ ಒಂದು 1/4 ಸ್ಪೂನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅರಿಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಉಪ್ಪಿಟ್ಟು, ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಹಾಕಿ ಏನು ಮಾಡಿದ್ರೂ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್, ಯಾವುದೂ ಚೆನ್ನಾಗಿಲ್ಲ ಅನ್ನೋ ಇದೇ ಇಲ್ಲ. ಇವಾಗ ಅದೆಲ್ಲ ರೋಸ್ಟ್ ಆಗ್ತಾಯಿದೆ. ರೋಸ್ಟ್ ಆಮೇಲೆ ಟೊಮೊಟೊ ಹಾಕ್ಕೊಬೇಕು. ಫಸ್ಟೇ ಹಾಕ್ಕೊಬಾರ್ದು, ಆಮೇಲೆ ಈರುಳ್ಳಿ ಇದಾಗಲ್ಲ, ಕೆಂಪಗಾಗಲ್ಲ. ಅದಕ್ಕೆ ಇವಾಗ ಟೊಮೊಟೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಟೊಮೊಟೊನೂ ಇವಾಗ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗೂ ಒಂದು ಸ್ವಲ್ಪ ಇದು ಮಾಡ್ಕೊಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ನೋಡಿ, ಇವಾಗ ಕುಕ್ಕರಲ್ಲಿ ನಾನು ಬೇಯಿಸ್ಕೊಂಡೆ ಅದನ್ನೆಲ್ಲ 1 ವಿಸಲ್ ಬಂದಿತ್ತು ಅಷ್ಟೇ. ಅದು ಪರ್ಫೆಕ್ಟಾಗಿ ಬೆಂದಿತ್ತು. ಹುಳ್ಳಿಕಾಯಿ, ಕ್ಯಾರೆಟು, ಅವರೆಕಾಯಿ ಎಲ್ಲ ಸೂಪರಾಗಿ ಬೆಂದಿತ್ತು. ಇವಾಗ ಅದ್ರ ಜೊತೆನೇ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಸ್ವಲ್ಪ ಅದ್ರ ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ. ಆಮೇಲೆ ಫ್ರೆಂಡ್ಸ್ ಎಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲ ಅಂದರೆ ನೋಡಿ, ಫುಲ್ಲು ನೋಡಿ. ಒಂದ್ಸಲ ನೀವು ತಿಂದು ನೋಡಿ, ಯಾವ ಥರ ನಾನು ಮಾಡಿರೋ ಥರ ತುಂಬ ಚೆನ್ನಾಗಿ ಬರುತ್ತೆ. ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಲ್ಲ, ಮನೇಲಿ ಏನೇನು ಸಿಗುತ್ತೋ ಅದರಲ್ಲೇ ಮಾಡೋದು. ಇವಾಗ ನೋಡಿ, ಗರಂ ಮಸಾಲ ಒಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಗರಂ ಮಸಾಲ ಹಾಕ್ಕೊಂಡು ಆಮೇಲೆ ನಮ್ಮ ಮನೇಲೇ ಮಾಡಿರುವಂಥ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಪೌಡರ್ನ ಒಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹಾಕ್ಕೊಂಡು ಇವಾಗ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಲರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಚೆನ್ನಾಗಿ ಮೆಣಸಿನ ಅದು ನಾವು ಇದಾಕಿದ್ದೀವಲ್ಲ ಅದೆಲ್ಲ ಫ್ರೈ ಆಗಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದು ಕುದಿಬೇಕು. ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗುತ್ತಲ್ವ ಎಷ್ಟು ನಮಗೆ ಗಟ್ಟಿ ಬೇಕಾ, ಒಂದು ಸ್ವಲ್ಪ ನೀರಾಗಿದ್ರೇ ಉಪ್ಪಿಟ್ಟು ಚೆನ್ನಾಗಿರೋದು. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದು ಕುದಿದ ಮೇಲೆ ಅದಕ್ಕೆ ಇವಾಗ ರವೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ರವೆ ಮಿಕ್ಸ್ ಮಾಡ್ಕೊಬೇಕು, ಸಣ್ಣಗೆ ಹಾಕ್ಕೊಬೇಕು. ಒಂದ್ಸಲ ಉಂಡೆ ಕಟ್ಕೊಳ್ಳುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದು ಸ್ಟವ್ನ ಒಂದು ಸ್ವಲ್ಪ ಸಣ್ಣ ಉರಿನಲ್ಲಿ ಇಟ್ಕೊಂಡು ರವೆ ಹಾಕ್ಕೊಬೇಕು. ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ಪ್ಲೇಟಲ್ಲೂ ಇದೆ, ಅದನ್ನು ಹಾಕ್ಕೊತೀನಿ. ಇದು ಮಿಕ್ಸ್ ಮಾಡ್ಕೊಂಡು ಅದು ಹಾಕ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಆ ರವೆ ಎಲ್ಲ ಹಾಕ್ಕೊಂಬಿಟ್ಟೆ. ಇವಾಗ ತಿರ್ಗಾ ಮಿಕ್ಸ್ ಮಾಡ್ಕೊತೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದು ಗಟ್ಟಿಯಾಗೋವರೆಗೂ ಈ ಥರ ಒಂದು ಸ್ವಲ್ಪ ಅದೆಲ್ಲ ಉಂಡೆ ಕಟ್ತಿರೋ ಥರ ನಾವು ಅದನ್ನು ಕ್ಲೀನಾಗಿ ಇದು ಮಾಡ್ಕೊಬೇಕು. ಎಲ್ಲ ಸ್ವಲ್ಪ ಬೇಯಲಿ. ಇವಾಗ ನೋಡಿ ಬೆಂದು ಗಟ್ಟಿಯಾಗಿದೆ. ಇವಾಗ ನೋಡಿ ನಮ್ಗೆ ಗೊತ್ತಾಗುತ್ತಲ್ವ ಉಪ್ಪು ರವೆ ಬೆಂದಿದೆ ಅಂದ್ಬಿಟ್ಟು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಇವಾಗೆ ತಿಂದ್ಬಿಡೋಣ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಘಮ್ ಅಂತ ವಾಸನೆ ಬರ್ತಾಯಿತ್ತು. ಆಮೇಲೆ ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೇಲೆ. 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಮೇಲೆ ಇವಾಗ ಅದಕ್ಕೆ ನಾನು ತುಪ್ಪನೂ ಇವಾಗ 1-2 ಸ್ಪೂನ್ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ. ನೋಡಿ ತುಪ್ಪ ಹಾಕ್ಕೊತಾ ಇದ್ದೀನಿ, 1-2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಇವಾಗ ನೋಡಿ ಎಷ್ಟು ಸೂಪರಾಗಿ ಬಂತು. ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟೆಲ್ಲ ರೆಡಿ. ಇವಾಗ ಕಲಿಸ್ಬಿಟ್ಟು ಮುಚ್ಚಿ ಆಫ್ ಮಾಡಿಬಿಟ್ರೆ ಉಪ್ಪಿಟ್ಟು ರೆಡಿ ಆಯಿತು. ಒಂದು ಸ್ವಲ್ಪ ಹೊತ್ತು ಕಲಿಸ್ಕೊತಾ ಇದ್ದೀನಿ. ಇವಾಗ ತುಪ್ಪ ಎಲ್ಲ ಹಾಕಿದ್ದೀವಲ್ಲ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅವರೆಕಾಳು ಉಪ್ಪಿಟ್ಟು. ನೀವು ತಪ್ಪದಿರ ಮಾಡ್ಕೊಂಡು ತಿಂದ್ರಿ, ಮಿಸ್ ಮಾಡ್ಕೊಬೇಡಿ. ಒಂದ್ಸಲ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ನೀವು ಹಂಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ.